ಅವರು ಒಂದು ಶಕ್ತಿ ಪ್ರದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಈಗ ಅವ್ರಿಗೆ 3 ಉಪಚುನಾವಣೆಗಳಲ್ಲಿ ಗೆದ್ದಿರುವಂಥದ್ದು ಒಂದಷ್ಟು ಶಕ್ತಿಯನ್ನು ಅವರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿದೆ. ಅದರ ಒಂದು ಪ್ರದರ್ಶನವನ್ನು ಅವರು ಹಾಸನದಲ್ಲಿ ಏನೋ ಮಾಧ್ಯಮದ ಮುಖಾಂತರ ತಿಳಿಯೋದಾದರೆ JDSನ ಪ್ರಾಬಲ್ಯದ ಕ್ಷೇತ್ರದಲ್ಲಿ ಮಾಡ್ತಾರೆ ಅಂತ. ಸಮಾವೇಶ ಮಾಡಲಿ, ಸರ್ಕಾರ ಇದೆ. ಈ ಗೌರ್ಮೆಂಟ್ಗೆ ಅವೆಲ್ಲ ಏನೂ ಅನಿಸೇ ಇಲ್ಲ. ನಾಳಿದ್ದು 10ನೇ ತಾರೀಕಿನ ವರದಿ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಏನಾಗುತ್ತೆ ಅನ್ನೋದ್ರ ಮೇಲೆ ನಿಂತಿದೆ. ಈಗಲೂ ಲೋಕಾಯುಕ್ತನೇ ಟಿಪ್ಪಣಿ ಹಾಕಿದ್ರು 140 ಫೈಲ್ ಹೋಯ್ತು ಅಂತ. ಅದಕ್ಕೇನು ಮಾಧ್ಯಮದ ಬಂದ ಮೇಲೂ ಅದಕ್ಕೇನು ರಿಯಾಕ್ಷನ್ ಕೊಡ್ತಾ ಇಲ್ಲ. ಒಟ್ಲೆ ಅವರು ಕೇಂದ್ರಕ್ಕೆ ಒಂದು ಸಡ್ಡು ಹೊಡಿಬೇಕು, ನನ್ನನ್ನು ಇಳಿಸಬೇಡಿ, ನಾನು ಶಕ್ತಿಶಾಲಿ ಆಗಿದ್ದೀನಿ ಅಂತ ತೋರಿಸೋಳುವಂಥ ಪ್ರಯತ್ನವನ್ನು ಹಾಸನ ಸಭೆಯಲ್ಲಿ ಮಾಡ್ತಾರೆ ಅಂತ ಕಾಣುತ್ತೆ. ಎಲ್ಲದರ ನಡುವಿದೆ, ಯಾವ ಇಂಥದ್ರಲ್ಲಿ ಇಂಥ ಇಲ್ಲ. ಈಗ ನೋಡಿ, ಗ್ಯಾರಂಟಿ ಯೋಜನೆಯನ್ನು ಪೂರೈಕೆ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ BPL ಕಾರ್ಡ್ ಪರಿಷ್ಕರಣೆಗೆ ಹಿಡ್ಕೊಂಡಿದ್ದಾರೆ. ಈ ಥರದ್ದು ಅಂತಿಲ್ಲ, ಪ್ರತಿಯೊಂದರಲ್ಲೂ ಎಡವಿದ್ದಾರೆ. BPL ಕಾರ್ಡ್ ಆಯಿತು, ಈಗ ನೆನ್ನೆ ಅಬ್ಕಾರಿದು ಬಂತು, ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ PA ಬಂತು. 1-2 ಹಗರಣಗಳ ಸರಮಾಲೆ ಅಂತಲೇ ಹೇಳ್ಬೋದು. ಆದರೆ ಎಲ್ಲೋ ಜನಕ್ಕೆ ನಾವು ಹೇಳಿದ್ದಿನ್ನೂ ಕನ್ವಿನ್ಸ್ ಆಗಿಲ್ವಾ ಅಂತ ಅನ್ನಿಸ್ತಾ ಇದೆ. ಜನಜಾಗೃತಿಯನ್ನು ಮಾಡಬೇಕು, ಬೂತ್ ಲೆವೆಲ್ನ ನಾವು ಮಾಡಬೇಕು ಅಂತ ಕಾಣುತ್ತೆ. ಸರ್, ಈಗ ಬೆಳಗಾವಿ ಅಧಿವೇಶನದ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತಕ್ಕಂಥದ್ದು, ಜೊತೆಗೆ CM ಅವರು ಬದಲಾವಣೆ ವಿಚಾರವೂ ಕೂಡ ಕೇಳಿಬರ್ತಾ ಇರ್ತಕ್ಕಂಥದ್ದು. ಅಲ್ಲ, ಅದು 10ನೇ ತಾರೀಕಿನ ಕೋರ್ಟಿನ ತೀರ್ಮಾನದ ಮೇಲೆ ಅವಲಂಬಿತ ಆಗುತ್ತೆ ಅನ್ಕೋತೀನಿ. ಅದರ ನನ್ನ CM ಅವರೇ ಹೇಳಿದ್ದಾರೆ, ಕ್ಯಾಬಿನೆಟ್ಟಲ್ಲಿ ಸಂಪುಟದ ಪುನರ್ರಚನೆನ ಅದು ಒಂದು ಸ್ಥಾನ ಇರೋದನ್ನು ಏನಾದ್ರು ಭರ್ತಿ ಮಾಡ್ಕೋತಾರೋ ಗೊತ್ತಿಲ್ಲ. ಆದರೆ ಅವ್ರಿಗೆ ಅನಿಸಿದೆ ಅನೇಕ ಮಂತ್ರಿಗಳು ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಇಲ್ಲ ಅಂತ. ಯಾರೆಲ್ಲ ಪರ್ಫಾರ್ಮೆನ್ಸ್ ಮಾಡಿಲ್ಲೋ ಅವ್ರನ್ನ ಕೈ ಬಿಡ್ತಾರೆ ಅನ್ನುವಂಥದ್ದಿದೆ. ಮತ್ತು ಒಂದಷ್ಟು ಯಂಗ್ಸ್ಟರ್ಸಿಗೆ ಕೊಡ್ತಾರೆ ಅಂತಿದೆ. ಕಾಂಗ್ರೆಸ್ಸಿನ ಆಂತರಿಕ ವಿಷಯ ನಾವೇನು ತುಂಬ ಹೋಗೋಕ್ಕಾಗಲ್ಲ. ಆದರೆ ಈ ಗೌರ್ಮೆಂಟು ನಾವು ಅಂದ್ಕೊಂಡಂಗೆ ಅದೇ ಮಂತ್ರಿಗಳ ಕಾರ್ಯವೈಖರಿ ಸಮಾಧಾನ ಅಂತ ತರ್ತಾ ಇಲ್ಲ.